ಬೆನ್ನು ನೋವು ಕೂರೋಕಾಗ್ತಾ ಇಲ್ಲ, ನಿಲ್ಲೋಕಾಗ್ತಾ ಇಲ್ಲ. ಜೈಲಲ್ಲಿರುವಂತಹ ದಾಸನಿಗೆ ಸಂಕಷ್ಟಗಳು ತಪ್ತಾ ಇಲ್ಲ. ಒಂದಾದ್ಮೇಲೊಂದು ಸಮಸ್ಯೆಗಳನ್ನ ಹೇಳ್ತಾ ಇದ್ದಾರೆ. ಬೆನ್ನು ನೋವೇ ಇಲ್ಲದೆ ಸುಮ್ನೆ ನೋವು ಅಂತ ಇದ್ದಾರಾ ದರ್ಶನ್ ಗೊತ್ತಿಲ್ಲ. ಆ ತರದೊಂದು ಪ್ರಶ್ನೆ ಕೂಡ ಇದೆ. ಬೆನ್ನು ನೋವು ಕೂರೋಕೆ ನಿಲ್ಲೋಕೆ ಆಗ್ತಾ ಇಲ್ಲ. ಬೆನ್ನು ನೋವು ಇಲ್ಲದೆ ನೋವು ಅಂತಿದ್ದಾರಾ ದರ್ಶನ್ ಗೊತ್ತಿಲ್ಲ. ಸೆಂಟ್ರಲ್ ಜೈಲಲ್ಲಿ ಸಾಲು ಸಮಸ್ಯೆಗಳನ್ನ ಹೇಳ್ತಾ ಇದ್ದಾರೆ ದರ್ಶನ್. ವೈದ್ಯರ ಪರಿಶೀಲನೆ ವೇಳೆ ಕಾಣಿಸಿಕೊಳ್ತಿಲ್ವಾ ಈ ಬೆನ್ನು ನೋವು? ನ್ಯಾಯಾಧೀಶರ ಮುಂದೆ ಪದೇ ಬೆನ್ನು ನೋವು ಅಂತ ದರ್ಶನ್ ಹೇಳ್ತಾ ಇದ್ರು. ನಟ ದರ್ಶನ್ ಆರೋಪಿಸಿದಂತೆ ಬೆನ್ನೋವಿಲ್ಲ ಅಂತ ವೈದ್ಯರು ಹೇಳ್ತಾ ಇದ್ದಾರೆ. ಅಂದ್ರೆ 4 ಜನ ವೈದ್ಯರ ತಂಡದಿಂದ ಚಿಕಿತ್ಸೆ ಕೊಡೋದಕ್ಕೆ ಮುಂದಾಗಿದ್ರು ಜೈಲಾಧಿಕಾರಿಗಳು. ಸಿ.ವಿ. ರಾಮನ್ ವೈದ್ಯರ ತಂಡದಿಂದ ಜೈಲಾಧಿಕಾರಿಗಳಿಗೆ ವರದಿಯನ್ನ ಕೊಡಲಾಗಿದೆ. ಬೆನ್ನೋವು ಜಾಸ್ತಿ ಇದೆ, ನಿಲ್ಲೋಕ್ಕಾಗ್ತಾ ಇಲ್ಲ, ನನಗೆ ಕುತ್ಕೊಳ್ಳೋಕ್ಕಾಗ್ತಾ ಇಲ್ಲ, ಚಿಕಿತ್ಸೆಗೆ ಅವಕಾಶ ಮಾಡಿಕೊಡಿ ಅಂತ ಕೋರ್ಟ್ ಮೊರೆ ಹೋಗಿದ್ರು ದರ್ಶನ್. ಆದರೆ ಕೋರ್ಟ್ ಕೂಡ ಸೂಕ್ತ ಚಿಕಿತ್ಸೆಗೆ ಸೂಚನೆಯನ್ನ ಕೊಟ್ಟಿದ್ರು ಜೈಲಾಧಿಕಾರಿಗಳಿಗೆ. ಅದೇನು ಟ್ರೀಟ್ಮೆಂಟ್ ಬೇಕೋ ಅವ್ರಿಗೆ ಕೊಡಿಸಿ, ಪಾಪ ಸೊಂಟ ನೋವು ಬೆನ್ನೋವು ಸಿಕ್ಕಾಪಟ್ಟೆ ಇದೆಯಂತೆ, ಕೂರಕ್ಕಾಗ್ತಿಲ್ಲ, ನಿಲ್ಲಕ್ಕಾಗ್ತಿಲ್ಲ ಅಂತ. ವಾರಕ್ಕೆ 2 ಅಥವಾ 3 ಬಾರಿ ಫಿಸಿಯೋಥೆರಪಿ ಮಾಡ್ತಾ ಇದ್ರು ವೈದ್ಯರು. ಫಿಸಿಯೋಥೆರಪಿ ಅಂತ ಅಂದರೆ ಎಕ್ಸಸೈಸ್ ಥರ ಮಾಡಿಸ್ತಾರಲ್ಲ, ಆ ಥರದ್ದು ಮಾಡಿಸ್ತಾ ಇದ್ರು. ಮೊದಲ ವಾರ ಫಿಸಿಯೋಥೆರಪಿ ವೇಳೆಯೇ ಅವ್ರು ಆಡ್ತಾ ಇರುವಂಥ ನಾಟಕ ಬಟಾ ಬಯಲಾಗಿದೆ. ಹೀಗಾಗಿ ಫಿಸಿಯೋಥೆರಪಿ ಮಾಡೋದನ್ನೇ ವೈದ್ಯರು ನಿಲ್ಲಿಸಿದ್ದಾರೆ. ಈಗ ದರ್ಶನ್ಗೆ ಫಿಸಿಯೋಥೆರಪಿ ಅವಶ್ಯಕತೆ ಇಲ್ಲ ಅಂತ ವೈದ್ಯರು ಹೇಳ್ತಾ ಇದ್ದಾರೆ. ಆಮೇಲೆ ಫಂಗಲ್ ಇನ್ಫೆಕ್ಷನ್ ಬೇರೆ ಆಗಿದೆ, ಸೂರ್ಯನ ಬೆಳಕು ಬೀಳ್ತಾ ಇಲ್ಲ, ನನಗೆ ಕೈ ಕಾಲು ಎಲ್ಲ ಒಂಥರ ಇನ್ಫೆಕ್ಷನ್ ಆಗಿದೆ ಅಂತ ಕೂಡ ಹಿಂದೆ ಹೇಳಿದರು ಕೋರ್ಟ್ನಲ್ಲಿ. ಬಟ್ ಆದರೆ ವೈದ್ಯರ ತಂಡ ಬಂದು ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಆ ಥರದ್ದೇನು ಫಂಗಲ್ ಇನ್ಫೆಕ್ಷನ್ ಏನು ಆಗಿಲ್ಲ. ಅದು ಜಸ್ಟ್ ಕೇವಲ ಕ್ರ್ಯಾಕ್ ಬಿಟ್ಟಿದೆ ಅಷ್ಟೇ. ಈ ಇಮ್ಡಿ ಎಲ್ಲ ಕ್ರ್ಯಾಕ್ ಬಿಡುತ್ತಲ್ಲ, ಆ ಥರದ್ದು ಕ್ರ್ಯಾಕ್ ಆಗಿದ್ದಷ್ಟೇ, ಅದೇನು ಇನ್ಫೆಕ್ಷನ್ ಅಲ್ಲ ಅನ್ನುವಂಥದ್ದನ್ನು ಹೇಳಿದರು. ಬಟ್ ಆದರೆ ಒಂದಲ್ಲ ಒಂದು ನೋವು ದರ್ಶನ್ ಅವ್ರಿಗೆ ಕಾಣಿಸ್ಕೊಳ್ತಾ ಇದೆ. ಯಾಕಂತಂದರೆ ಮೊದಲ ಬಾರಿಗೆ ಜೈಲಿಗೆ ಹೋಗಿ ಮತ್ತೆ ಹೊರಗಡೆ ಬಂದು ಎಗೇನ್ ಮತ್ತೆ ಬೇಲ್ ಕ್ಯಾನ್ಸಲ್ ಆದಮೇಲೆ ಮತ್ತೆ ಪುನಃ ಜೈಲಿಗೆ ಹೋದಾಗಿಂದ ಹಿಡಿದು ಇಲ್ಲಿವರೆಗೂ ಒಂದಲ್ಲ ಒಂದು ತಕರಾರು ಎತ್ತುತ್ತಾನೆ ಇದ್ದಾರೆ. ಆಮೇಲೆ ಇದ್ರೂ ಇರಬಹುದೇನೋ ಅಂತ ಕೋರ್ಟ್ ಕೂಡ ಅದೇನು ಟ್ರೀಟ್ಮೆಂಟ್ ಬೇಕೋ ಸರಿಯಾಗಿ ಟ್ರೀಟ್ಮೆಂಟ್ ಕೊಡಿ, ಅವರಿಗೆ ಬೆನ್ನೋವು ಕಡಿಮೆ ಆಗಲಿ ಅಂತೇಳಿ ಸೂಚನೆಯನ್ನು ಕೊಟ್ಟಿದ್ರು. ಅದೇ ಪ್ರಕಾರ ಒಂದು ವೈದ್ಯರ ತಂಡ ಹೋಗಿ ಅವರಿಗೆ ಫಿಸಿಯೋಥೆರಪಿ ಮಾಡಿಸೋದು ಇದೆಲ್ಲ ಮಾಡ್ತಾಯಿದ್ರು. ಬಟ್ ಫಿಸಿಯೋಥೆರಪಿ ಮಾಡೋದನ್ನೇ ಈಗ ನಿಲ್ಲಿಸಿದ್ದಾರೆ. ಕಾರಣ ಯಾಕಂತಂದರೆ ಅಲ್ಲಿ ಏನು ಅವರಿಗೆ ಎಂಥದ್ದು ನೋವಿಲ್ಲ, ಬಟ್ ಸುಮ್ಮನೆ ನೋವು ಅಂತ ಹೇಳ್ತಾ ಇದ್ದಾರೆ ಏನೋ ಗೊತ್ತಿಲ್ಲ. ಯಾಕಂತಂದರೆ ಪದೇ ಕೋರ್ಟಿಗೆ ಹೋದಂಥ ಸಂದರ್ಭದಲ್ಲಿ ಅಥವಾ ನ್ಯಾಯಾಧೀಶರ ಮುಂದೆ ಈ ಆರೋಗ್ಯದ ಸಮಸ್ಯೆಯನ್ನು ಹೇಳ್ಕೊಳ್ತಾ ಇರೋದು. ಯಾಕಂತಂದರೆ ಕಾರಣ ಹಿಂದೆ ಮೊದಲ ಬಾರಿಗೆ ಚಿತ್ರದುರ್ಗ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಅವರು ಜೈಲು ಪಾಲಾದಾಗ ಅವರಿಗೆ ಬೇಲ್ ನೀಡಿದ್ದೇನೆ ಆರೋಗ್ಯದ ವಿಚಾರದಿಂದ. ಯಾಕಂತಂದರೆ ಸರ್ಜರಿಯನ್ನು ಮಾಡಿಸ್ಕೊಳ್ಬೇಕು, ಆಮೇಲೆ ಇದೇ ಥರ ವಿಪರೀತ ನನಗೆ ಸೊಂಟ ನೋವಿದೆ, ಬೆನ್ನೋವಿದೆ ಅಂತ ಹೇಳಿ ಅದೇ ಆರೋಗ್ಯದ ನೆಪವನ್ನು ಕೊಟ್ಟು ಅವರು ಹೊರಗಡೆ ಬರ್ತಾರೆ ಬೇಲ್ ತಗೊಂಡು. ಅದಾದಮೇಲೆ ಆರಾಮಾಗಿ ಶೂಟಿಂಗಲ್ಲೆಲ್ಲ ಭಾಗಿಯಾಗಿರ್ತಾರೆ. ಆ ವಿಚಾರ ಕೂಡ ಕೋರ್ಟಲ್ಲಿ ಪ್ರಸ್ತಾಪ ಆಗಿತ್ತು. ಅವರು ಸುಳ್ಳು ಹೇಳಿ ಶೂಟಿಂಗಲ್ಲೆಲ್ಲ ಭಾಗಿಯಾಗ್ತಾ ಇದ್ದಾರೆ, ಯಾವುದೇ ರೀತಿಯಾದಂಥ ಆರೋಗ್ಯದ ಸಮಸ್ಯೆ ಇಲ್ಲ ಅವರಿಗೆ ಅಂತ. ಬಟ್ ಈಗ ಪದೇ ಅದೇ ವಿಚಾರ ಹೇಳ್ತಾ ಇರೋದು. ಯಾಕಂತಂದರೆ ಒಂದಲ್ಲ ಒಂದು ಸಮಸ್ಯೆಗಳು ದರ್ಶನ್ ಅವರಿಗೆ. ಈಗ ವೈದ್ಯರ ತಂಡ ಏನಿತ್ತು, ಮೊದಲನೇ ವಾರ ಫಿಸಿಯೋಥೆರಪಿ ಮಾಡಿಸಿದ್ರು 2-3 ದಿವಸಕ್ಕೊಂದ್ಸಲ. ಬಟ್ ಅದಾದಮೇಲೆ ಈಗ ಫಿಸಿಯೋಥೆರಪಿ ಮಾಡೋದನ್ನೇ ಸ್ಟಾಪ್ ಮಾಡಿದ್ದಾರೆ. ಯಾಕಂತಂದರೆ ಅದರ ಅವಶ್ಯಕತೆ ಇಲ್ಲ ಅವ್ರಿಗೆ ದರ್ಶನ್ಗೆ ಅಂತೇಳಿ ವೈದ್ಯರು ಹೇಳ್ತಾ ಇದ್ದಾರೆ. ಹೀಗಾಗಿ ಈ ದರ್ಶನ್ನು ಬೆನ್ನೋವು ಕೂರಕ್ಕಾಗ್ತಿಲ್ಲ, ನಿಲ್ಲೋಕ್ಕಾಗ್ತಿಲ್ಲ ಅಂತ ಹೇಳಿ ನೋವೇ ಇಲ್ದಿದ್ರು ಸುಮ್ಮನೆ ಹೇಳ್ತಾ ಇದ್ದಾರಾ ಗೊತ್ತಿಲ್ಲ. ಆ ಥರದ್ದೊಂದು ಪ್ರಶ್ನೆ ಕೂಡ ಸಹಜವಾಗಿ ಚರ್ಚೆ ಆಗ್ತಾ ಇದೆ. ಈ ಸಿ.ವಿ. ರಾಮನ್ ವೈದ್ಯರ ತಂಡದಿಂದ ಜೈಲಾಧಿಕಾರಿಗಳಿಗೆ ವರದಿಯನ್ನು ಕೊಡಲಾಗಿದೆ. ಆ ವರದಿಯಲ್ಲಿ ಅವರಿಗೀಗ ಫಿಸಿಯೋಥೆರಪಿಯ ಅವಶ್ಯಕತೆ ಇಲ್ಲ ಅಂತ ವೈದ್ಯರು ಹೇಳ್ತಾ ಇದ್ದಾರೆ. ಹಾಗಾಗಿ ಎಲ್ಲ ಒಂದು ಕಡೆ ಆರೋಗ್ಯದ ನೆಪ ಹೇಳ್ತಾ ಇದ್ದಾರಾ ದರ್ಶನ್ ಅವರು ಅನ್ನುವಂಥದ್ದು ಕೂಡ ಇಲ್ಲಿ ಪ್ರಶ್ನೆ ಹುಟ್ಕೊಳ್ಳುತ್ತೆ. ಯಾಕಂದರೆ 2ನೇ ಬಾರಿ ಈಗ ಹೋಗಿರುವಂಥ ಸಂದರ್ಭದಲ್ಲೂ ಕೂಡ ಪದೇ ನೋಡಿ ಹಾಸಿಗೆ ಆಯಿತು, ದಿಂಬಾಯಿತು, ಆಮೇಲೆ ನನಗೆ ವಾಕ್ ಮಾಡೋದಕ್ಕೆ ಅವಕಾಶ ಕೊಡ್ತಾ ಇಲ್ಲ, ಅದರ ಜೊತೆಗೆ ಟಿ ವಿ ಬೇಕು, ಮತ್ತೊಂದು ಬೇಕು, ಎಲ್ಲ ಒಂದಾದ್ಮೇಲೆ ಒಂದು ಹೇಳ್ಕೊಂಡೇ ಬಂದಿದ್ದಾರೆ. ಅದಾದಮೇಲೆ ಈ ಬೆನ್ನೋವು
ಬೆನ್ನೋವು, ಮಂಡಿ ನೋವು, ಕಾಲಲ್ಲಿ ಇನ್ಫೆಕ್ಷನ್ನು, ಈ ಥರದ್ದೆಲ್ಲ ಹೇಳಿದರು. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಕ್ರೈಮ್ ಬ್ಯೂರೋ ಹೆಡ್ ಎಸ್ ಕೆ ಮಂಜುನಾಥ್. ಡೆಸ್ಕಿಂದ ಲೈವ್ ಜಾಯಿನ್ ಆಗ್ತಾ ಇದ್ದಾರೆ. ಮಂಜುನಾಥ್, ದರ್ಶನ್ ಅವರು ನಿಜವಾಗ್ಲೂ ನೋವಿದೆಯಾ ಅಥವಾ ಸುಮ್ಮನೆ ಹೇಳ್ತಾ ಇದ್ದಾರಾ ಗೊತ್ತಿಲ್ಲ. ಯಾಕಂತಂದ್ರೆ 1-2 ಆದರೆ ಓಕೆ, ಬಟ್ ಸಮಸ್ಯೆಗಳ ಪಟ್ಟಿ ದೊಡ್ಡದಾಗ್ತಾನೆ ಇರುತ್ತಲ್ಲ, ಹೆಂಗೆ? ಖಂಡಿತ ಪ್ರಭು, ಇಲ್ಲಿ ನಾವು ಗಮನಿಸಬಹುದು, ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಪಾಲಾಗಿರ್ತಕ್ಕಂಥ ದರ್ಶನ್ ಒಂದಲ್ಲ ಒಂದು ಕಾರಣವನ್ನು ಇಟ್ಕೊಂಡು ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸ್ತಾ ಇದ್ದ. ಜೊತೆಗೆ ತನಗೆ ತೀವ್ರ ಬೆನ್ನು ನೋವಿದೆ ಅಂತಕ್ಕಂಥ ಒಂದು ಮಾಹಿತಿಯನ್ನು ಸಹ ಕೋರ್ಟ್ನ ಗಮನಕ್ಕೆ ತಂದುಕೊಟ್ಟಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಜೈಲಿನಲ್ಲಿರ್ತಕ್ಕಂಥ ವೈದ್ಯರನ್ನು ಹೊರತುಪಡಿಸಿ ಸಿ ವಿ ರಾಮನ್ ಆಸ್ಪತ್ರೆಯ 4 ವೈದ್ಯರು ಆತನ ವೈದ್ಯಕೀಯ ಪರೀಕ್ಷೆ ನಡೆಸಿದಾಗ, ತಪಾಸಣೆ ಮಾಡಿದಾಗ ಆತನಿಗೆ ಯಾವುದೇ ರೀತಿಯಾದಂಥ ಬೆನ್ನು ನೋವಿಲ್ಲ ಅಂತಕ್ಕಂಥ ಒಂದು ವರದಿಯನ್ನು ದೃಢೀಕರಣ ಮಾಡಿ ಜೈಲು ಅಧಿಕಾರಿಗಳಿಗೆ ವರದಿಯನ್ನು ಸಲ್ಲಿಸಿದ್ರು. ಆದರೆ ಮತ್ತೊಂದೆಡೆ ಆತನಿಗೆ ಕೈ ಅಂದರೆ ಈ ಹಿಂದೆ ಶೂಟಿಂಗ್ ಸಂದರ್ಭದಲ್ಲಿ ಅಪಘಾತ ಆಗಿತ್ತು. ಆ ಸಂದರ್ಭದಲ್ಲಿ ಶಸ್ತ್ರಚಿಕಿತ್ಸೆಯನ್ನು ಮಾಡಲಾಗಿದೆ, ಆಪರೇಷನ್ ಮಾಡಲಾಗಿದೆ. ಅಲ್ಲಿರ್ತಕ್ಕಂಥ ಆಪರೇಷನ್ ಆಗಿರ್ತಕ್ಕಂಥ ಜಾಗದಲ್ಲಿ ಪೇನ್ ಕಾಣಿಸ್ಕೊಳ್ತಾ ಇದೆ. ಹೀಗಾಗಿ ವಾರಕ್ಕೆ 2 ಬಾರಿ ಫಿಸಿಯೋಥೆರಪಿ ಮಾತ್ರ ಮಾಡಬೇಕಾಗುತ್ತೆ, ಅದರ ಅವಶ್ಯಕತೆ ಇದೆ ಅಂತಕ್ಕಂಥ ಒಂದು ವರದಿಯನ್ನು ಕೊಟ್ಟಿರ್ತಾರೆ. ಆದರೆ ಇಲ್ಲಿ ಏನು ಜಾಮೀನಿನ ಮೇಲೆ ಹೊರಗಡೆ ಬಂದಿದ್ದಂಥ ದರ್ಶನ್ ಕೆಲವೊಂದು ಶೂಟಿಂಗ್ ಸಂದರ್ಭದಲ್ಲೂ ಸಹ ಏನು ತನಗೆ ಬೆನ್ನು ನೋವಿದೆ ಅಂತಕ್ಕಂಥ ಒಂದು ನಾಟಕವನ್ನು ಮಾಡಿ ಕೆಲವೊಂದು ವಿಡಿಯೋ ಕ್ಲಿಪ್ಸನ್ನು ವೈರಲ್ ಆಗುವಂಥ ರೀತಿಯಾಗಿ ಮಾಡಿರ್ತಾರೆ. ಆ ಎಲ್ಲ ಆಧಾರದ ಮೇಲೆ ಮತ್ತೊಂದು ಸುತ್ತಿನ ವೈದ್ಯಕೀಯ ತಪಾಸಣೆ ನಡೆಸಿದಾಗ ಆತನಿಗೆ ಯಾವುದೇ ರೀತಿಯಾದಂಥ ಬೆನ್ನು ನೋವಿಲ್ಲ ಅಂತಕ್ಕಂಥ ಒಂದು ವರದಿಯನ್ನು ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಇಲ್ಲಿ ಜೈಲಿನಲ್ಲಿ ಏನು ನೆಲದ ಮೇಲೆ ಮಲಗ್ತಾ ಇದ್ರು, ಆ ಸಂದರ್ಭದಲ್ಲಿ ಸಹ ಏನು ನೆಲದ ಮೇಲೆ ಮಲಗ್ತಕ್ಕಂಥ ಹಿನ್ನೆಲೆಯಲ್ಲಿ ಈಗ ಚಳಿ ಇದೆ, ಚಳಿಗಾಲದಲ್ಲಿ ಸಹ ಬೆನ್ನು ನೋವಿನ ತೀವ್ರತೆ ಅಂದರೆ ನೋವು ಜಾಸ್ತಿ ಆಗ್ತಾ ಇದೆ ಅಂತಕ್ಕಂಥ ಒಂದು ಮಾಹಿತಿಯನ್ನ ಅಧಿಕಾರಿಗಳ ಬಳಿ ಅಲ್ಲಿ ಕೇಳಿಕೊಂಡಿದ್ರು. ನನಗೆ ಮಲಗೋದಕ್ಕೆ ಹೆಚ್ಚುವರಿಯಾಗಿ ಹಾಸಿಗೆ ಬೇಕಾಗುತ್ತೆ ಅಂತಕ್ಕಂಥ ಒಂದು ಮನವಿಯನ್ನು ಸಹ ಮಾಡಿದ್ರು. ಆದರೆ ಈ ವರದಿ ಸಿ ವಿ ರಾಮನ್ ಆಸ್ಪತ್ರೆಯ 4 ವೈದ್ಯರು ಕೊಟ್ಟಂಥ ವರದಿಯನ್ನು ಆಧರಿಸಿ ಈ ಹಿಂದೆ ಕೋರ್ಟ್ನಲ್ಲಿ ಆತನ ಒಂದು ಮೂಲಭೂತ ಸೌಕರ್ಯಗಳು, ಕನಿಷ್ಠ ಸೌಕರ್ಯಗಳೇನು ಕೇಳಿದ್ರು ಅದನ್ನು ತಿರಸ್ಕಾರ ಮಾಡಿದ್ರು. ಜೊತೆಗೆ ಏನು ಜೈಲ್ ಮ್ಯಾನ್ಯುಯಲ್ ಪ್ರಕಾರ ಏನೆಲ್ಲ ಒಬ್ಬ ವಿಚಾರಣಾಧೀನ ಕೈದಿಗೆ ಸೌಲಭ್ಯಗಳನ್ನು ಕೊಡ್ಬೋದು ಅದನ್ನು ಮಾತ್ರ ಕೊಡಿ ಅಂತಕ್ಕಂಥ ಒಂದು ಆದೇಶವನ್ನು ಕೋರ್ಟ್ ಕೊಟ್ಟಿದೆ. ಹೀಗಾಗಿ ಏನು ಜೈಲಿನಲ್ಲಿರ್ತಕ್ಕಂಥ ದರ್ಶನ್ ತನಗೆ ಇಲ್ಲದೆ ಇರ್ತಕ್ಕಂಥ ಕೆಲವೊಂದು ಸಮಸ್ಯೆಗಳನ್ನ ಇದೆ ಅಂತ ಹೇಳಿ ಸಿಕ್ಕಿ ಬೀಳುವಂಥ ಕೆಲಸ ಇಲ್ಲಿ ಆಗ್ತಾ ಇದೆ ಅಂತ ಹೇಳ್ಬೋದು ಪ್ರಭು. ಓಕೆ, ಥ್ಯಾಂಕ್ ಯು ಮಂಜುನಾಥ್, ಇವೆಲ್ಲ ಡೀಟೇಲ್ಸ್ಗಾಗಿ.